ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕರಾವಳಿ ಯಾವಾಗ ಕೋಮು ಸೌಹಾರ್ದವಾಗುವುದು ಅನ್ನೋ ಪ್ರಶ್ನೆ ಬಹಳ ವರ್ಷಗಳದ್ದು. ಯಾವಾಗಲ್ಲಿ ಹಿಂದೂ ಮುಸ್ಲಿಂ ದಂಗೆಗಳು ಮೇಲ್ಮೇಲೆ ಆಗ್ತಾ ಹಿಂದೂ ಯುವಕರು ಮುಸ್ಲಿಂ ಯುವಕರು ಒಬ್ಬರನ್ನೊಬ್ಬರ ಕನಸು ಆಗದಷ್ಟು ಒಂದು ಹಂತಕ್ಕೆ ಬಂದಂತು. ಇವತ್ತು ಸದಾ ಆ ಗುಂಪುಗಾರಿಕೆ ಮಾಡಿಕೊಂಡು ಒಬ್ಬರು ನಮ್ಮದ ಸ್ಥಿತಿಯೊಳಗೆ ಬಂದು ನಿಂತಿದ್ದನ್ನು ನೋಡಿದಾಗ ಇದಕ್ಕೆ ಎಲ್ಲ ಕಾರಣ, ಎಲ್ಲ ಪಕ್ಷಗಳು ಕಾರಣ. ಇದಕ್ಕೆ ಕಾಂಗ್ರೆಸ್ಸು ಸ್ವತಃ ಕಾರಣ, ಅಪೀಸ್ಮೆಂಟ್ ಅಂತೇಳಿ BJPಗೆ ಆರೋಪ ಮಾಡ್ತಾ ಇವು ಹಿಂದುತ್ವದ ಅತ್ಯಂತ ಕುರುಳತೆ ಬೆಳೆದಕ್ಕೆ ನಮ್ಮ BJPನೂ ಕಾರಣ. ಈ ಇಸ್ಲಾಂ ಅಥವಾ ಮುಸ್ಲಿಂ ನಂಬಿ ಜನರನ್ನು ಅವ್ರ ಓಟನ್ನು ಓಲೈಕೆಗಾಗಿ ಇವ್ರು ಮಾಡ್ತಾಯಿದ್ದಾರೆ, ಇವರು ಆರೋಪ ಮಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ಇವರು ಹಿಂದುತ್ವವನ್ನು ವೈಭವೀಕರಿಸಿಕೊಂಡು ತಮ್ಮ ಓಟಿಗೆ ಮಾಡ್ತಾಯಿದ್ದಾರೆ ಅಂತೇಳಿ ಇವರು ಹಿಂದುತ್ವ ಅಪೀಸ್ಮೆಂಟ್ ಅನ್ನೋದು, ಅವರು ಇಸ್ಲಾಂ ಅಪೀಸ್ಮೆಂಟ್ ಅನ್ನೋದು, ತುಷ್ಟೀಕರಣ ಇಬ್ಬರು ಮಾಡೋದು ಅದನ್ನು. ಇದರಿಂದಾಗಿ ಕರಾವಳಿ ಇವತ್ತು ಹೊತ್ತುರಿಯುವಂಥ ನಿಜವಾಗಿಯೂ ದಕ್ಷಿಣ ಕನ್ನಡ ಉತ್ತರ ಕನ್ನಡ ವೆಲ್ ಎಜುಕೇಟೆಡ್ ಜನ ಅಲ್ಲೇ ಅಲ್ಲಿ ಬಂದಂಥ ಅನೇಕ ಶಿವಮೊಗ್ಗ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಎಲ್ಲ ಈ ಕರ್ನಾಟಕದ ಧೀಮಂತ ವ್ಯಕ್ತಿತ್ವಗಳೆಲ್ಲ ಬಂದುವಂಥದ್ದು. ಶಿವಮೊಗ್ಗ ಅಂತ ನಮ್ಮ ಕುವೆಂಪುರವರಿಗೆ ನಾವು ನೋಡಿದಂಥದ್ದು. ಅದ ನಂತರ ನೀವು ಅಲ್ಲೆಲ್ಲ ನೋಡಿದ್ರಿ, ಸಹಜವಾಗಿ ನೋಡಿದಾಗ ವಿದ್ವತ್ ಹೆಚ್ಚಿದ್ದ ಜನ ಇಲ್ಲಿ ಯಾಕೆ ಬಂದಪ್ಪ ಇದು ಈ ಒಂದು ಅತಿಯಾದಂತಹ ಕೋಮು ಒಂದು ಭಾವನೆಗಳು ಅಂತೇಳಿ ಆರಂಭದಲ್ಲೇ ಶುರು ಆದದ್ದು ಇಲ್ಲ. ಇಲ್ಲಿ ಒಂದು ಮಾತು ನಾವು ಗಮನಿಸಬೇಕಾಗಿದ್ದು, ಯಾರಿಂದ ಶುರು ಆಯಿತು, ಯಾಕೆ ಶುರು ಆಯಿತು, ಒಬ್ಬರ ಮೇಲೆ ಆರೋಪ ಪತ್ರ ಮಾಡೋದಲ್ಲ. ಒಟ್ಟಿನಲ್ಲಿ ಇಬ್ಬರಿಂದಲೂ ಅಲ್ಲಿ ಚಪ್ಪಾಳೆ ಆಗ್ಯದ, ಎರಡೂ ಕೈಗಳು ಕೂಡಿದಾವ. ಹೀಗಾಗಿ ಅಲ್ಲಿ ನಡೆದಂತೆ ನಿಶ್ಚಿತ. ಈ ಹಿನ್ನೆಲೆಯಲ್ಲೇ ಈ ಕೋಮು ಸಾಮರಸ್ಯ ಇಲ್ಲದ ಕಾರಣಕ್ಕಾಗಿ ಇವತ್ತು ಕರಾವಳಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗಗಳಿಗೆ ಹೋಗೋದಪ್ಪ ಅಂದ್ರೆ ಜೀವನಕ್ಕೆ ಹಿಡ್ಕೊಂಡು ಹೋಗೋದೇನಪ್ಪ ಅನ್ನೋಷ್ಟು ಮಟ್ಟಿಗೆ ಭಯ ಹುಟ್ಟಿಸುವಂಥದ್ದು ಅಂತ